ಮೊದಲ ಬಾರಿ ಗೆದ್ದರೆ ಸಾಕು ಮಂತ್ರಿ ಆಗುವ ಆಸೆ ಪಡುತ್ತಾರೆ. ನಾನು 7 ಬಾರಿ ಶಾಸಕನಾಗಿದ್ದೇನೆ. ನನಗೂ ಕೂಡ ಮಂತ್ರಿ ಆಗುವ ಆಸೆ ಇದೆ ಎನ್ನುವ ಜಿ. ಹೌದು, ಬಳ್ಳಾರಿ, ಕೂಡ್ಲಿಗಿ, ಮೊಳಕಾಲ್ಮೂರು 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದೇನೆ. 1 ಬಾರಿ ಶಾಸಕರಾದರೆ ಮಂತ್ರಿ ಆಗುವ ಆಸೆ ಪಡುತ್ತಾರೆ. ನಾನು 7 ಬಾರಿ ಶಾಸಕನಾಗಿದ್ದೇನೆ. ನನಗೂ ಕೂಡ ಮಂತ್ರಿ ಆಗುವ ಆಸೆ ಇದೆ. ಆದರೆ ಕೊನೆಯ ಕ್ಷಣದಲ್ಲಿ ನನಗೆ ಮಂತ್ರಿ ಭಾಗ್ಯ ಕೈತಪ್ಪಿದೆ. ತಾಲೂಕಿನಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಧೃತಿಗೆಡುವ ಅಗತ್ಯವಿಲ್ಲ ಎಂದು ಮೊಳಕಾಲ್ಮೂರು ವಿಧಾನಸಭಾ ಶಾಸಕರಾದ ಯುನಿ ಗೋಪಾಲಕೃಷ್ಣರವರು ಬೇಸರ ವ್ಯಕ್ತಪಡಿಸಿದರು. ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಶನಿವಾರ ನಡೆದ ಸಮಾನ ಮನಸ್ಕರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕ್ಷೇತ್ರದ ಜನರ ಆಸೆ ನಾನು ಮಂತ್ರಿ ಆಗುತ್ತೇನೆ ಎಂದು. ಆದರೆ ನನಗೆ ಮಂತ್ರಿ ಭಾಗ್ಯ ಸಿಗಲಿಲ್ಲ. ಹಾಗಂತ ಹೈಕಮಾಂಡ್ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕೂಡ ಮಾತನಾಡುವುದಿಲ್ಲ. ನನಗೆ ಮತದಾರರೇ ಹೈಕಮಾಂಡ್ ಎಂದರು. ನಾನು 1994ರಿಂದ ರಾಜಕಾರಣದಲ್ಲಿ ಇದ್ದೇನೆ. ಕೆಲಸಕ್ಕೆ ಬಾರದವರನ್ನು ಮಂತ್ರಿ ಮಾಡಿದ್ದಾರೆ. ನಾನು 23,000 ಮತಗಳ ಅಂತರದಿಂದ ಗೆದ್ದಿದ್ದೇನೆ. ನಾನು ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ಹೆಚ್ಚು ಗಮನ ಹರಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ಪಡುತ್ತೇನೆ ಎಂದರು. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಭದ್ರಕೋಟೆಯಾಗಿ ಉಳಿದಿದೆ. ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಬೇಕು ಎಂದರು. ಜನರ ಕೊಟ್ಟಿರುವ ತೀರ್ಪು 5 ವರ್ಷ, ಇನ್ನು 1.5 ವರ್ಷ ಶಾಸಕನಾಗಿ ಇರುತ್ತೇನೆ. ಯಾವುದೇ ಅನುಮಾನ ಬೇಡ. ಮುಂದೆ ಉತ್ತಮ ಅನುದಾನ ತಂದು ಅಭಿವೃದ್ಧಿ ಮಾಡುತ್ತೇನೆ. ಸರ್ಕಾರದ ಗ್ಯಾರಂಟಿಗಳಿಂದ ಸ್ವಲ್ಪ ಸಮಸ್ಯೆಯಾಗಿದೆ. ನನ್ನ ಜೀವ ಇರುವವರೆಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಜಾರಿಗೆ ತರಲು ಪ್ರಯತ್ನ ಮಾಡುತ್ತೇನೆ ಎಂದರು. ಇದೇ ವೇಳೆ ಕುರುಕ್ಷೇತ್ರ ಯುದ್ಧದ ಕುಂತಿ ಕಥೆ ಹೇಳಿದ ಶಾಸಕ ಕೌರವ ಪಾಂಡವರ ನಡುವಿನ ಯುದ್ಧದ ಸನ್ನಿವೇಶವನ್ನು ಪ್ರಸ್ತಾಪಿಸಿದರು. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಎಂದು ಕೇಳಿಕೊಂಡರು. ಇದೇ ಸಂದರ್ಭದಲ್ಲಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಸುಬಾನ್ ಸಾಬ್, ಕಾಂಗ್ರೆಸ್ ಮುಖಂಡರಾದ ನಾಗಿರೆಡ್ಡಿ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಿ ಪ್ರಕಾಶ್, ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್, ಪಟೇಲ್ ಜಿ ಪಾಪ್ನಾಯಕ್, ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ಪ್ರೇಮ್ ಸುಧಾ ದೇವಯ್ಯ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ನೋವಿನ ನುಡಿಗಳನ್ನು ವ್ಯಕ್ತಪಡಿಸಿದರು. ಸುಲಭವಾಗಿ ಗೆದ್ದು ಬರ್ತಾ ಇದ್ದೆ. ನಾನು ಬಂದಿರತಕ್ಕಂಥ ಉದ್ದೇಶ ಕಾಂಗ್ರೆಸ್ನ 10 ವರ್ಷ ಕಳ್ಕೊಂಡಿರ್ತಕ್ಕಂಥ ಪಕ್ಷನ ಮತ್ತೆ ಇಲ್ಲಿ ಉಳಿಸಬೇಕು ಅನ್ನೋ ಒಂದು ಕಾರಣದಿಂದ ಇಲ್ಲಿ ಬಂದಿರ್ತಕ್ಕಂಥದ್ದು. ಬಂದಂತ ಸಂದರ್ಭದಲ್ಲಿ ಪಕ್ಷದಲ್ಲಿ ನಾವು ಹಿಂದೆ 5,000, 6,000, 8,000ಕ್ಕಿಂತ ಹೆಚ್ಚಿಗೆ ನೀವು ಓಟು ಯಾವತ್ತೂ ನಮ್ಗೆ ಹೆಚ್ಚು ಕೊಟ್ಟು ಗೆಲ್ಸಿಲ್ಲ. ಒಂದೇ ಸಾರಿ 23,000 ಒಟ್ಟು ಗೆಲ್ಸಿರೋದ್ರ ಅರ್ಥ ಬಹಳ ದಿವಸ 10 ವರ್ಷ ಅನ್ಯಾಯ ಆಗಿದೆ. ನಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗಲಿ ಅನ್ನೋದು ವಿಷಯದಲ್ಲಿ ನೀವೆಲ್ಲರೂ ಸಹಕಾರ ಕೊಡ್ತೀವಿ. ಹೀಗಾಗಿ ಸಹಕಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಬೇಕು. ಆದ್ಯತೆ ಮೇರೆಗೆ ಕೆಲವು ಕೆಲಸಗಳನ್ನಾಗಬೇಕು. ನಮ್ಮ ಜನಾಂಗಕ್ಕೆ ಸತತವಾಗಿ ಇಲ್ಲಿ ನೀರಿಲ್ಲದೆ ಇರ್ತಕ್ಕಂಥದ್ದು, ಮಳೆಗಾಲಕ್ಕೆ ನಾವು ಅದರಿಂದ ದೂರ ಆಗಿರ್ತಕ್ಕಂಥ ಜನ ಹೆಚ್ಚಿನ ಅನುಕೂಲಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಬರೀ MLA ಆಗಿ ಮಾಡ್ತಕ್ಕಂಥದ್ದು ಒಂದು ಸಾಧ್ಯ ಅಲ್ಲ. ಒಬ್ಬ ಮಂತ್ರಿ ಅಂತ ಒಂದು ಕೊಟ್ಟರೆ, ಒಂದು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಅಂತ ಆದ್ರೆ ಅಲ್ಲಿ ಬರ್ತಕ್ಕಂಥ ಸಂಪೂರ್ಣಗಳೇ ಹೆಚ್ಚಿಗೆ ನಾವು ಅಳವಡಿಸ್ಕೋಬಹುದು. ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋ ಒಂದು ಆಶಾದಾಯಕ ವ್ಯವಸ್ಥೆಯಿಂದ ನಾವು ಮಂತ್ರಿಗೆ ಕೊಟ್ರಿ ಅಂತ ಕೇಳಿದ್ರು. ಅದಕ್ಕೆಲ್ಲರೂ ಸಪೋರ್ಟ್ ಮಾಡಿದ್ರಿ, ಅಭಿಮಾನವಾಗಿ ಕೇಳ್ಕೊಂಡ್ರಿ, ಎಲ್ಲೆಲ್ಲೂ ಸ್ಟ್ರೈಕ್ ಮಾಡಿದ್ರಿ. ಎಲ್ಲಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಬೇರೆಯವ್ರ ತರ ಬಹಳ ಅಸಹ್ಯವಾಗಿ ಮಾತಾಡಿರ್ತಕ್ಕಂಥ ಮಾತುಗಳು ಕೂಡ ಇಲ್ಲ. ನಾಗರೆಡ್ಡಿ ಅವರು ಹೇಳ್ತಾ ಇದ್ರು, ಮೊನ್ನೆ ನಡೆದಂತ ಸ್ಟ್ರೈಕ್ ನಲ್ಲಿ ಕೆಲವರೆಲ್ಲ ಬಹಳ ಮಾತಾಡಿದ್ರು ಅಂತ. ನಾನು ಕೂಡ ಮಾತಾಡಿದ್ದೀನಿ ಟಿವಿ ಮಾಧ್ಯಮದಲ್ಲಿ. ಮತ್ತೆ ನೋವಾದಂತ ಸಂದರ್ಭದಲ್ಲಿ ಆ ನೋವಿನಲ್ಲಿ ಅಂತೀವಿ, ಅಮ್ಮ ಅಂತೀವಿ, ಅಯ್ಯೋ ಅಂತೀವಿ. ಅಂತ ಸಂದರ್ಭದಲ್ಲಿ ಇವೆಲ್ಲ ಉದ್ಭವ ಆಗ್ತಾ ಇರುತ್ತೆ. ಅದನ್ನ ಅವ್ರು ತಡ್ಕೋಬೇಕೀಗ. ಅವ್ರು ಮಿನಿಸ್ಟರ್ ಕೊಡದಲ್ಲೇ ನಮ್ಮನ್ನು ಈ ಮಟ್ಟಕ್ಕೆ ನಾವು ತಡ್ಕೊಂಡಿದ್ದೀವಿ. ಸಣ್ಣ ಪುಟ್ಟ ನಮ್ ಜನ ನಮ್ಗೆ ವೋಟ್ ಮಾಡಿ ನಮ್ ದೊಡ್ಡವ್ರು ಮಾಡಿ ಅಲ್ಲಿ ಕಳಿಸ್ತಾರೆ. ನಾವು ಆದಾಗ ಮತ್ತೆ ಈ ತರ ಮಾಮೂಲಾಗಿ ಈ ತರ ಡೈಲಾಗ್ಸ್ ಬರ್ತಿರ್ತಾರೆ. ಅದಕ್ಕೆಲ್ಲ ಅವ್ರಿಗೂ ಧೈರ್ಯವಾಗಿರ್ಬೇಕು. ಅದು ಹಂಗಂದ್ರು ಹಿಂಗಂದ್ರು ಅಂತಂದ್ರೆ ಅದು ಕಷ್ಟ ಆಗುತ್ತೆ. ಹಾಗಂತೇಳಿ ನಾನು ನಾಗರೆಡ್ಡಿ ಹೇಳಿರ್ತಕ್ಕಂಥ ಮಾತಿಗೆ ಪ್ರತ್ಯುತ್ತರ ಉತ್ತರ ಅಲ್ಲ ಇದು. ಯಾಕಂದ್ರೆ ಈ ತರ ನಡೀತು ಅಂತ ನಾಗರೆಡ್ಡಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ ನಾನು. ಯಾವ ಉದ್ದೇಶ ವಾಪಸ್ ಅಂತ ಕೈ ಹಾಕ್ತಿ ಯಾರಿಗೂ ಇಲ್ಲ. ಈಗ 1 ವರ್ಷ ಕಾಲ ಉಳಿದಿರ್ತಕ್ಕಂಥ ದಿನಗಳಲ್ಲಿ ಕೂಡ ಸಾಧ್ಯವಾದಷ್ಟು ಈಗಾಗಲೇ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ವಿ. ಹೆಚ್ಚಿನ ಒತ್ತಡವನ್ನು ಕೊಡ್ತಾ ಇರ್ತಾರೆ. ಹಳ್ಳಿಗಳಲ್ಲಿ, ರಸ್ತೆಗಳಲ್ಲಿ ಕುಡಿಯೋ ನೀರು, ಶಾಲೆಗಳು, ಆಮೇಲೆ ಇನ್ನೆಲ್ಲ ಯೋಜನೆಗಳೆಲ್ಲ ಮಾಡ್ತೀವಿ. ಈಗಾಗಲೇ 50% ವರ್ಕ್ ಆಗಿದೆ. ಇನ್ನು 50% ವರ್ಕ್ಗಳು
ಈಗಾಗಲೇ ಕೊಟ್ಟಿದ್ವಿ, ಆಕ್ಷನ್ ಪ್ಲಾನ್ ಮಾಡಿದ್ವಿ, ಅಪ್ರೂವಲ್ ತಗೊಂಡಿದ್ವಿ, ಟೆಂಡರ್ ಕರೆದಿದ್ವಿ. ನೆಕ್ಸ್ಟ್ ವೀಕ್ಲಿಂದ ಈ ಇಂಡಿಪೆಂಡೆನ್ಸ್ ಡೇ ಆದ ಕೂಡಲೇ ಎಲ್ಲಾ ಗ್ರಾಮಗಳು ಬಂದ್ಬಿಟ್ಟು ಈ ಕಾರ್ಯಕ್ರಮಗಳೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಕ್ಕೆ ಕೊಡ್ತೀವಿ. ಸರ್ಕಾರದಲ್ಲಿ ಬ್ಯಾಂಕ್ ಗ್ಯಾರಂಟಿ, ನಿಮಗೆ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಟ್ಟಿರೋದು ಹಿನ್ನೆಲೆಯಲ್ಲಿ ಸ್ವಲ್ಪ ನಮಗೆ ಆರ್ಥಿಕವಾಗಿ ಅಡಚಣೆ ಆಗಿರ್ಬೋದೇನೋ ಅಂತ ನನ್ನ ಅನಿಸಿಕೆ ಆಗುತ್ತೆ ಇಲ್ಲಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅದರ ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರದವರು ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿನ ದೂಷಿಸ್ತಕ್ಕಂಥದ್ದಾಗ್ಲಿ, ವರಿಷ್ಠ ದೂಗ್ತಕ್ಕಂಥದ್ದಲ್ಲ, ಹೈಕಮಾಂಡ್ ದೂಗ್ತಕ್ಕಂಥದ್ರಲ್ಲಿ ಏನು ಕೂಡ ಅರ್ಥ ಇಲ್ಲ. ನೀವು ನನಗೆ ಓಟ್ ಕೊಟ್ಟು ನನಗೆ MLA ಮಾಡಿದ್ರಿ. ಇನ್ನು 1-2 ವರ್ಷ ಕೆಲಸ, ಹೆಚ್ಚು ಕಡಿಮೆ 1 ವರ್ಷ 10 ತಿಂಗಳಿದೆ. ಅಷ್ಟರೊಳಗೆ ಅದೇನು ಕೆಲಸ ಮಾಡಬೇಕು, ಅದನ್ನ ಯಾವ ರೀತಿ ಮಾಡಬೇಕು ಎಂಬುದನ್ನು ತೀರ್ಮಾನ ತಗೊಂಡು ಮಾಡ್ತೀವಿ. ಒಂದು ವೇಳೆ ನಾನು ಇಲ್ಲಿ ರಾಜಕೀಯದಲ್ಲಿ ಇರದ ಹೋಗ್ಲಿ, ಅಪ್ಪರ್ಬದ ನೀರಂತೂ ನನ್ನ ಜೀವ ಇರೋವರೆಗೂ ಹೋರಾಟ ಮಾಡ್ತೀನಿ. ಅದನ್ನು ಯಾವುದೇ ಸಂದರ್ಭದಲ್ಲಿ ಬಿಡಲ್ಲ, ತಂದೇ ತರ್ತೀವಿ ಅಂತ ಅದು ನನ್ನ ಏಕೈಕ ಗುರಿ. ರಸ್ತೆಗಳು, ಶಾಲೆಗಳದ್ದು ಇದರದಲ್ಲ ನನ್ನ ಗುರಿ. ನೀರು ತರ್ತಕ್ಕಂಥ ಒಂದು ಗುರಿ ನಾನು ಇಟ್ಕೊಂಡಿದ್ದೀನಿ. ಆ ಶಕ್ತಿ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮಗೂ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇದನ್ನು ನಾವು ಹೊರಗಡೆ ಬರ್ತಕ್ಕಂಥ ಕೆಲಸ ಮಾಡ್ತೀವಿ. ಮಂತ್ರಿ ಆಗ್ಲಿಲ್ಲ ಅಂತ ಯಾರು ನೋವು ಪಡಬೇಡ್ರಿ. ನಾನು ನೋವು ಕೊಡಕ್ಕೆ ಹೋಗೋದಿಲ್ಲ. ನಾನು ಯಾವತ್ತೂ ಕೂಡ ಕೇಳಿಲ್ಲ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಪೂರ್ತಿ ನಡೆದಾದ್ಮೇಲೆ ಶ್ರೀಕೃಷ್ಣ 5 ಜನ ಪಾಂಡವರನ್ನು ಕುಂತಿರೋ ಕೂರಿಸಿ ಕೇಳ್ತಾರೆ, ಏನಮ್ಮ ಕಾಂಗ್ರೆಸ್ ಪಕ್ಷನ ಬಿಟ್ಟಿಲ್ಲ, ಕಾಂಗ್ರೆಸ್ ದೂಷಣೆ ಮಾಡ್ತಾ ಇಲ್ಲ, ಯಾವ ಹೈಕಮಾಂಡ್ ಬಂದ್ರೆ ನಾವೇನು ನಮ್ಮನ್ನ ನೋಡ್ಕೊಳ್ಳಲ್ಲ, ನಾವು ಅವ್ರ ಮುಂದೆ ನಾವೇನು ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ. ಆಗಿರ್ತಕ್ಕಂಥ ಮನಸ್ಸಿನ ನೋವುಗೋಸ್ಕರ ಜನ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ. ಅದನ್ನು ಸರಿ ಮಾಡೋದಕ್ಕೆ, ಅವ್ರಿಗಿನ್ನೂ ಬಲ ತುಂಬಲಿಕ್ಕೆ, ಅವ್ರಿಗಿನ್ನೂ ಯಾವುದಕ್ಕೂ ವಿಚಲಿತರಾಗದಲ್ಲೇ ಪಾರ್ಟಿಗೋಸ್ಕರ ಈ ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಒಗ್ಗಟ್ಟಾಗಿ ದುಡಿಬೇಕು ಅನ್ನೋ ಸಂದೇಶ ಕೊಡಲಿಕ್ಕೋಸ್ಕರ ಎಲ್ಲ ಹಿರಿಯರು ಕೂಡ ಒಂದು ಕಡೆ ಸೇರಿಸಿ ಸಚಿವರು ಮತ್ತೆ ಈಸ್ ಎ ಗೌರ್ಮೆಂಟ್. ಸಚಿವರು ಅಂದ್ರೆ ಗೌರ್ಮೆಂಟ್ ಅವರು. ಈಸ್ ನಾಟ್ ಎ ಪಾರ್ಟಿ ಮ್ಯಾನ್. ಅವರು ಈಸ್ ನಾಟ್ ಎ ಪಾರ್ಟಿ ಮ್ಯಾನ್. ರಘುಮೂರ್ತಿ ಈಸ್ ನಾಟ್ ಎ ಪಾರ್ಟಿ ಮ್ಯಾನ್. ರಘುಮೂರ್ತಿ ಈಸ್ ದ ಗೌರ್ಮೆಂಟ್. ಈಸ್ ಆಸ್ ಎ ಮಿನಿಸ್ಟರ್ ಇಸ್ ಕಮಿಂಗ್ ಟು ಮೈ ಹೌಸ್. ಆಗ ಬಂದ ಮೇಲೆ ಐ ಹ್ಯಾವ್ ಟು ವೆಲ್ಕಮ್ ಆಸ್ ಎನ್ MLA, ಆಸ್ ಎ ಪ್ರೋಟೋಕಾಲ್ ಅಲ್ವಾ. ಅಕಾರ್ಡಿಂಗ್ ಟು ಪ್ರೋಟೋಕಾಲ್ ಐ ಹ್ಯಾವ್ ಟು ಇನ್ವೈಟ್ ದಿ ಮಿನಿಸ್ಟರ್, ಲೆಟ್ ಹಿಮ್ ಕಮ್. ಹೋಗ್ಲಿ, ಎಲ್ಲೆಲ್ಲಿ ನೋಡ್ಕೊಂಡು ಹೋಗ್ತಾರೆ ನಮ್ಮ ನ್ಯೂನತೆಗಳನ್ನು ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ಅವರೇನೇನು ಹೊಸಬೇನಲ್ಲ, ಈ ತಾಲೂಕಿಗಾಗಲಿ ಚಳಕತ್ತಾಗಿ ಏನೋ ಎವ್ರಿಥಿಂಗ್ ಅಲ್ವಾ. ಹೀಗಾಗಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಬರಲಿ ಅಂತ ನಾನು ಕೂಡ ವೆಲ್ಕಮ್ ಮಾಡಿದ್ದೀನಿ. ಮೊಳಕಾಲ್ಮೂರಿಗೆ ಬರ್ತಾರೆ, ಮೊಳಕಾಲ್ಮೂರು ತಾಲೂಕಿಗೆ ನಾನು ಜಾಯ್ನ್ ಆಗ್ತೀನಿ. ಬರಗಾಲ ವಿಚಾರದಲ್ಲಿ ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್ ಅಂಡ್ ಫಾರ್ಮರ್ಸ್. ಐ ಟು ಗೋ ಅಂಡ್ ಸಿ ಟು ವಾಟ್ ಎಕ್ಸ್ಟೆಂಟ್ ದಿ ಹೆಲ್ಪ್ ದಿ ಅರೈಸಸ್ ಫ್ರಮ್ ಬೋತ್ ದಿ ಗೌರ್ಮೆಂಟ್ ಆಸ್ ವೆಲ್ ಆಸ್ ಫ್ರಮ್ ಮೈ ಸೈಡ್. ಹಿತಚಿಂತನೆ ಮಾಡಬೇಕು. ಇದಕ್ಕೆಲ್ಲ ನಾವು ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಹಿರಿಯರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ NJ ಸಾಹೇಬರು ಏನ್ ತೀರ್ಮಾನ ಮಾಡ್ತಾರೋ ಮುಂದಿನ ಒಂದು ವಿಚಾರಕ್ಕೆ, ಆ ವಿಚಾರಕ್ಕೆ ನಾವು ಮತ್ತು ನೀವು ಎಲ್ಲರೂ ಬದ್ಧರಾಗ್ತೀವಿ ಅಂತ ಹೇಳಿ ಈ ಟೈಮ್ನಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಆಮೇಲೆ ಏನು ಸಮಾನ ಸ್ವಲ್ಪ ಸಂಕಟ ತೋರ್ಪಿಸಬೇಕಾಗುತ್ತೆ. ಯಾಕೆ ಅಂದ್ರೆ ನಾವೇನು ಕಾಂಗ್ರೆಸ್ ವರಿಷ್ಠ ಬಗ್ಗೆ, ರಾಷ್ಟ್ರ ಮಟ್ಟದ ನಾಯಕರ ಬಗ್ಗೆ ಆಗಲಿ, ರಾಜ್ಯ ಮಟ್ಟದ ನಾಯಕರ ಬಗ್ಗೆ ಆಗಲಿ ನಾವೇನು ಅವರಿಗೆ ಆರೋಪ ಮಾಡ್ತಾ ಇಲ್ಲ, ನಮಗೆ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಏಕವಚನದಲ್ಲಿ ನಾವೆಲ್ಲ ನಮ್ಮ ಮನೆಯಲ್ಲಿ ಪತ್ರಿಕಾ ಹೇಳಿಕೆಯಲ್ಲಿ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಕಾರ್ಯಕರ್ತರ ಒಂದು ಅಭಿಪ್ರಾಯ ತಗೊಂಡು ತೀರ್ಮಾನ ತಗೊಳ್ತೀವಿ, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸಂಘದಲ್ಲಿ. ಅದನ್ನ ಒಂದು ಮಾಡೋಕ್ಕಾಗೋದಿಲ್ಲ. ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾದ ತೀರ್ಮಾನ ನಾವು ಇವತ್ತು ತಗೊಳ್ಳೋದಿಲ್ಲ ಅಂತ ಹೇಳಿ ಯಾವ ಪತ್ರಿಕಾಸ್ನಾಯಕರು ಕೇಳಿದಾಗ ಅವ್ರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮಗೆಲ್ಲ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಒಂದು ಸುಸಂಸ್ಕೃತವಾದ ಒಂದು ನಾಗರಿಕತೆಯಿಂದ ಬಂದಿರತಕ್ಕಂಥ ಒಂದು ಕುಟುಂಬದಲ್ಲಿ ಯಾವ ತರ ವರ್ತನೆ ಮಾಡಬೇಕು, ಅದನ್ನು ಯಾವ ತರ ಸಲಹೆ ಮಾಡಬೇಕು, ಮತ್ತೆ ಕಾರ್ಯಕರ್ತರ ಬಿಟ್ಟುಗಳ ಮಾತನೇ ಇಲ್ಲ. ಯಾಕಂದ್ರೆ ಗ್ರಾಸ್ರೋಡ್ನಿಂದ ಇವತ್ತು ಕಾರ್ಯಕರ್ತರು ಎದ್ದುಕೊಂಡಾಗ ಅವರಿಗೆ ಈಗ ನಮ್ಮ ನನಗೆ ಏನೋ ಬರಗಾಲ ಬರ್ತದೆ, ಮತ್ತೆ ಅದ್ರ ಬಗ್ಗೆ ಏಳಿಗೆ ಮಾಡಬೇಕು, ಅವೆಲ್ಲ ಅವ್ರಿಗೆ ಕಾಮನ್. ಅದನ್ನೆಲ್ಲ ಹೇಳಿ ಪಾಲಿಸ್ಕೊಳ್ಳುವಂತ ವ್ಯವಸ್ಥೆ ಏನೂ ಇಲ್ಲ. ಏನಂದ್ರೆ ಅವ್ರಿಗೆ ಮನಸ್ಸಂತೋಷ ಪಡಿಸ್ಕೊಂಡಂತ ಎಲ್ಲೋ ಅವ್ರ ಮನಸ್ಸಲ್ಲಿ ಒಂದು ಸ್ವಲ್ಪ ನೋವು ಇದ್ದಾವೆ. ಕಾರ್ಯಕರ್ತರ ಬಗ್ಗೆ ಅಸಮಾಧಾನ ಆಗಿರ್ಬೋದು, ಆಮೇಲೆ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಿರ್ತವೆ, ಇವೆಲ್ಲ ಬಗ್ಗೆ ಅಸಮಾಧಾನ ನಾವು ಇದ್ದೇವೆ.
ಕೆಲವು ಮುಖಂಡರು, ರಾಜ್ಯದ ಹೈಕಮಾಂಡ್ ಇರ್ಬೋದು, ಸೆಂಟ್ರಲ್ ಹೈಕಮಾಂಡ್ ಇರ್ಬೋದು, ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಪಕ್ಷದಲ್ಲಿ ನಾವೆಲ್ಲರೂ ಸಹ ಮುನ್ನಡೆತಾ ಇದ್ದೇವೆ. ಅಣ್ಣವ್ರಿಗೇನು ಮೊನ್ನೆ ಕೈ ತಪ್ಪು, ಪಾಪ ಅವನು ಯಾರ ಹತ್ರನು ಹೋಗ್ತಕ್ಕಂತಾರಲ್ಲ, ಹೆಚ್ಚಿನದಾಗಿ ಮನೆ ಬಾಗಿಲು ಕಾಯ್ತಕ್ಕಂತಾರಲ್ಲ, ಅವರು ಯಾವುದೇ ಒಂದು ಆಮಿಷಗಳನ್ನ ಹೊಡ್ತಕ್ಕಂತಾರಲ್ಲ, ಆದ್ರೆ ಅವ್ರಿಗೆ ಕೈ ತಪ್ಪು ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಕೊಳ್ಳೋಣ. ಆದ್ರೆ ನೀವೇನು ಸ್ಟ್ರೈಕ್ ಮಾಡಿದ್ರಲ್ಲ ಅವತ್ತು, ಸ್ಟ್ರೈಕ್ ನಮ್ಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟ್ರೈಕ್ ಮಾಡಬೇಕಾಗಿತ್ತು. ಆದ್ರೆ ನಾವು ನ್ಯಾಯ ಕೇಳಕ್ ಹೋಗಿ ಯಾರ ಹತ್ರ ನಾವು ನ್ಯಾಯ ಕೇಳಬೇಕಾಗಿತ್ತೋ ಅವನ್ನೇ ನಾವು ದೂರಣೆ ಮಾಡ್ದಂಗೆ ಆಯ್ತು ಅಂತ ನನ್ನ ಭಾವನೆ. ನಾವು ಯಾವತ್ತೂ ಕೂಡ ಈ ಪಕ್ಷನ ದೂರಣೆ ಮಾಡಬಾರ್ದು, ಮುಖಂಡರನ್ನ ದೂರಣೆ ಮಾಡಬಾರ್ದು, ಯಾವುದೇ ಹೈಕಮಾಂಡ್ ಅನ್ನ ನಾವು ತಗೊಳ್ಬಾರ್ದು, ಮತ್ತೊಂದು ಮಾಡಬಾರ್ದು. ಯಾಕಂದ್ರೆ ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಮುಂದೆ ನಡೆ ಬಹಳಷ್ಟು ಇದೆ. ಆದ್ರಿಂದ ಇನ್ನು ಮುಂದೆ ಯಾವುದೇ ಒಂದು ನ್ಯಾಯಯುತವಾದಂತ ಪ್ರತಿಭಟನೆ ಆಗಬೇಕಾದ್ರೆ ಪಕ್ಷದ ವತಿಯಿಂದ ಪಕ್ಷಕ್ಕಾಗ್ಲಿ, ಮುಖಂಡರುಗಳಿಗಾಗ್ಲಿ, ಹೈಕಮಾಂಡ್ಗಳಿಗಾಗ್ಲಿ ಧಕ್ಕೆ ತರ್ತಕ್ಕಂತ ಕೆಲಸ ನಾವು ಯಾರೂ ಕೂಡ ಮಾಡಬಾರ್ದು. ವೇದಿಕೆಯಲ್ಲಿರ್ತಕ್ಕಂಥದ್ದಾಗ್ಲಿ, ಕಾರ್ಯಕರ್ತರಾಗ್ಲಿ ಎಲ್ಲೂ ಕೂಡ ಅಪಸ್ವರ ಬರಬಾರ್ದು. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬಹಳಷ್ಟು ಅಭಿವೃದ್ಧಿ, ತಕ್ಷಣಕ್ಕೆ ಹೋಗ್ಬಿಡ್ತವೆ. ಸತತವಾಗಿ ಕ್ಷೇತ್ರದಲ್ಲಿ 7 ಬಾರಿ ಶಾಸಕರಾಗಿ ಗೆದ್ದಿರ್ತಕ್ಕಂಥ ನಮ್ಮ ಗೋಪಾಲಕೃಷ್ಣ ಅಣ್ಣನವರಿಗೆ ಯಾವ ಮಾನದಂಡದ ಅಡಿಯಲ್ಲಿ ನೀವು ಮಂತ್ರಿ ಸ್ಥಾನ ತಪ್ಪಿಸಿದೆ ಅನ್ನೋ ನನ್ನ ಕಾಂಗ್ರೆಸ್ ಕಾರ್ಯಕರ್ತನ ನನ್ನ ಪ್ರಶ್ನೆ. ಇದು ನನ್ನೊಬ್ಬರ ಪ್ರಶ್ನೆ ಅಲ್ಲ, ನನ್ನಂತ ಹಲವಾರು ಕಾರ್ಯಕರ್ತರು, ಸಾವಿರಾರು ಜನ ಕಾರ್ಯಕರ್ತರು ಈ ಕ್ಷೇತ್ರದಲ್ಲಿ ಇದನ್ನ ತಮ್ಮ ಮನಸ್ಸಿನಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಇವತ್ತು ನೀವು ಉತ್ತರ ಕೊಡಲೇಬೇಕು. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನೀವೇ ತಳಮಟ್ಟದಲ್ಲಿ ಸಂಘಟನೆ ಮಾಡ್ತಕ್ಕಂಥವ್ರು ಅಂತ ಹೇಳಿ ನಮ್ಮನ್ನ ಕಳೆದ 35 ವರ್ಷಗಳಿಂದ ನಮ್ಮ ಶಾಸಕರು ಒಟ್ಟಿಗೆ ದುಡಿಸಿಕೊಂಡು ಇವತ್ತು ನಮ್ಗೆ ಏನೇ ಪ್ರತಿಫಲ ಕೊಡದಲೆ ನಮ್ಗೆ ಅನ್ಯಾಯ ಮಾಡಿರಲ್ಲ, ಇದು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ನೀವು ಉತ್ತರ ಕೊಡಲೇಬೇಕಾಗ್ತದೆ. ನಾವಿಲ್ಲಿ ಯಾರನ್ನೂ ದೂಷಣೆ ಮಾಡ್ತಕ್ಕಂಥ ವಿಚಾರ ಇಲ್ಲ, ಯಾವೊಬ್ಬ ವ್ಯಕ್ತಿಯೂ ನಾವು ಕೈ ಎತ್ತಿ ಬೆಟ್ಟೆತ್ತಿ ತೋರಿಸ್ತಕ್ಕಂಥ ವಿಚಾರ ಇಲ್ಲ. ಯಾವ ಕಾರಣದಿಂದ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ತಪ್ಪಿಸಿದ್ರಿ? ನಾವು ಮಾಡಿರ್ತಕ್ಕಂಥ, ನಮ್ಮ ಕ್ಷೇತ್ರದ ಜನ ಮಾಡಿರ್ತಕ್ಕಂಥ ತಪ್ಪಾದ್ರು ಏನು, ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿರ್ತಕ್ಕಂಥ ತಪ್ಪಾದ್ರು ಏನು ಅನ್ನೋದನ್ನ ಇವತ್ತು ಈ ವೇದಿಕೆ ಮುಖಾಂತರ ಹೈಕಮಾಂಡ್ ನಾನು ಕೇಳಕ್ ಇಚ್ಛೆ ಪಡ್ತೀನಿ. ಅದು ನನ್ನ ಹಕ್ಕು. ಏನ್ ಹೇಳಿದ್ರು ಸ್ವಾಮಿ ನೀವು ನಮ್ಮ ಮುಂದೆ ಹೋದಾಗ? ಪ್ರತಿಯೊಬ್ರು ತುಟಿ ಸವರಿಲ್ಲ, ಬೆಣ್ಣೆ ಸವರಿದ್ರಿ. ದಯಮಾಡಿ ಒಂದ್ 2 ಸೆಕೆಂಡ್, ಇದು ಎಲ್ಲರ ಪ್ರಶ್ನೆ ಆಗಿದೆ. ನಾನು ಅವ್ರ ಮೂಲಕ ನಿಮಗೆ ಪ್ರೆಸೆಂಟ್ ಮಾಡಲೇಬೇಕು. ಇವತ್ತು ಕರ್ನಾಟಕ ರಾಜ್ಯದ 225 ಕ್ಷೇತ್ರಗಳಲ್ಲಿ ರಾಜಕೀಯವಾಗಿ ಅತಿ ಹೆಚ್ಚು ತೊಂದರೆಗೊಳಗಾಗಿರ್ತಕ್ಕಂಥ ಕ್ಷೇತ್ರ ಎಂದ್ರೆ ಈ ಮೊಳಕಾಲ್ಮೂರು ಕ್ಷೇತ್ರ ಅಂತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಿದೆ. ನಮ್ಮ ನಾಯಕರಾಗಿರ್ತಕ್ಕಂಥ NY ಗೋಪಾಲ್ ಕೃಷ್ಣಾಜಿ ಅವರು 7 ಬಾರಿ ಗೆದ್ದಿದ್ದು ಲೆಕ್ಕಕ್ಕೆ ತಗೊಳ್ಳಿಲ್ಲ, 3 ಜಿಲ್ಲೆಗಳಿಂದ ಗೆದ್ದಿದ್ದು ಲೆಕ್ಕಕ್ಕೆ ತಗೊಳ್ಳಿಲ್ಲ, ಅವರ ಕುಟುಂಬದ ಹಿನ್ನೆಲೆಯನ್ನು ಲೆಕ್ಕ ಮಾಡಲಿಲ್ಲ, ಅವರ ಪ್ರಾಮಾಣಿಕತೆ, ದಕ್ಷತೆ, ಭ್ರಷ್ಟಾಚಾರ ರಹಿತ ವ್ಯಕ್ತಿತ್ವ ಕೂಡ ಕೌಂಟಿಂಗ್ ಬರಲಿಲ್ಲ. ಇದೆಲ್ಲದಕ್ಕೆ ನಾವು 2028ರಲ್ಲಿ ಮತ್ತೆ ಅವ್ರನ್ನ MLA ಮಾಡೋದ್ರ ಮುಖಾಂತರವಾಗಿ ನಾವು ಉತ್ತರ ಕೊಡಬೇಕಾಗಿದೆ. ಕೊಡದಲ್ಲಿ ಅವರಾದ್ರೂ ರೋಷಿಸಬೇಕು, ಇಲ್ಲ ಗೆಲ್ಲಿಸಿ ಮೊಳಕಾಲ್ಮೂರು ಕ್ಷೇತ್ರದ ಜನ ಆದ್ರೂ ರೋಷಿಸಬೇಕು. ಯಾಕಂದ್ರೆ ಇವತ್ತು ನಾಯಕರಾಗಿದ್ದಂಥವರು, ಲೀಡರ್ಶಿಪ್ ಇರುವಂತ ಗುಣ ಇರ್ತಕ್ಕಂಥ NY ಗೋಪಾಲ್ ಕೃಷ್ಣಾಜಿ ಅವರಿಗೆ ಮಿನಿಸ್ಟ್ರಿ ಸೀಟು ಸಿಗ್ಲಿಲ್ಲ ಅಂದ್ರೆ, ಅಥವಾ ಉನ್ನತ ಹುದ್ದೆಗಳು ಸಿಗ್ಲಿಲ್ಲ ಅಂತಂದ್ರೆ, ಎಲೆಕ್ಷನ್ ಅಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಲೀಡರ್ ಅಲ್ಲ ಅಂತ. ಈ ಸಂದರ್ಭದಲ್ಲಿ ತಳಕು, ನಾಯಕನಹಟ್ಟಿ, ಮೊಳಕಾಲ್ಮೂರು, ರಾಂಪುರ ತಾಲೂಕಿನ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ಲಾ ಘಟಕದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಮಹಿಳೆಯರು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.